This is Priyanka, founder of SANPoint Institute, Belagavi. Welcome you for today's session. So, in discussion, like I will be discussing the preparation strategy for upcoming RWS AE exam. Okay, na? So, notification band bhala divasa aatu. Yavag notification banditide actually 21st February 2022. So, already 5 months ago get notification bandu. ಎಷ್ಟೋ ಸ್ಟೂಡೆಂಟ್ಸ್ 5 ಮಂತ್ಸ್ ಲೈಕ್ ಬಿಫೋರ್ ನೋಟಿಫಿಕೇಶನ್ ಬಂದ ತಕ್ಷಣ ನಮ್ಮದು ಕೋರ್ಸಸ್ಸು ಜಾಯ್ನ್ ಆಗ್ಯಾರು. ಸೊ ಹೋಪ್ ನೀವೆಲ್ಲರೂ ಯಾರ್ಯಾರು ಜಾಯ್ನ್ ಆಗಿರಿ ಸಿಲೆಬಸ್ ಕವರ್ ಮಾಡಿರ್ಬೋದು. ಆಮೇಲೆ ಎಷ್ಟೋ ಸ್ಟೂಡೆಂಟ್ಸು ಈಗೂ ಜಾಯ್ನ್ ಆಗತ್ತಾರೆ. ದ ರೀಸನ್ ಈಸ್ ಆ ಟೈಮ್ದಾಗ ಏನಾಗಿತ್ತು, ಲೈಕ್ ಯಾವುದೂ ಎಕ್ಸಾಮ್ ಕಂಡಕ್ಟ್ ಆಗೋಲಾಗಿದ್ದು. ಸೊ ನಿಮಗೊಂದು ಕನ್ಫ್ಯೂಷನ್ ಇರ್ತಿತ್ತು, ಮೇಡಮ್ ಇದೇನು ಇವ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಇಲ್ಲೋ ಅಂತ. ಬಟ್ ಯಾವಾಗ KPTCL ಎಕ್ಸಾಮ್ ಆಯಿತು, ದೆನ್ ದಿಸ್ KRIDL ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಯಿತು. ಸೊ ಈಗೆಲ್ಲರೂ RWS ಬಗ್ಗೆ ಸೀರಿಯಸ್ ಆಗಿರಿ. ನಾ ಮೊದಲೇ ಹೇಳ್ತಿದ್ನಿ ಹಿಂದಿಲ್ಲ ನಾಳೆ ಎಕ್ಸಾಮ್ ಆಗತ್ತೈತಿ ಅಂತ. ಓಕೆ, ಸೊ ಬಟ್ ಓದಿಲ್ಲ ಅಂದ್ರೂ ಸ್ಟಿಲ್ ಐ ಪರ್ಸ್ನಲಿ ಫೀಲ್ ದಟ್ ನಿಮಗೆ 2 ಮಂತ್ಸ್ ಆದರೂ ಟೈಮ್ ಐತಿ. ಈಗ ನೀಟಾಗಿ ಓದ್ರಿ RWSಗೆ, ಯಾಕಂದ್ರೆ ವೇಕನ್ಸೀಸ್ ಆರ್ ರಿಯಲಿ ಗುಡ್. 188 ವೇಕನ್ಸೀಸ್ ಅದಾವೆ ಇದ್ರೊಳಗೆ. ನಿಮ್ದು WID HK ಒಳಗೆ 182 181 ಇದ್ವು ಅಲ್ಲೇ. ಸೊ ಎಷ್ಟೋ ಸ್ಟೂಡೆಂಟ್ಸ್ ನಮ್ಮ ಸ್ಟೂಡೆಂಟ್ಸು ಸೆಲೆಕ್ಟ್ ಆಗಿರೋದ್ರೊಳಗೆ ಈಗ ನಿಮಗೆ 188 ಅದಾವು. ಸೊ ಸೀರಿಯಸ್ ಆಗಿ ಓದಿದ್ರೆ ನಿಮ್ಮದು ಲೈಫ್ ಸೆಟ್ಲ್ ಆಗ್ಬೋದು ಈ ಪರ್ಟಿಕ್ಯುಲರ್ RWS AE ಎಕ್ಸಾಮ್ ಒಳಗೆ. ಓಕೆನಾ? ಸೊ ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಂತಿರ್ತಾರಲ್ಲ, ಸೊ ಇದ್ರೊಳಗೆ ಫಸ್ಟ್ ಥಿಂಗ್ ನೀವು ಸಿಲೆಬಸ್ ನೋಡಬೇಕು. ಸೊ ಫರ್ದರ್ ನಂದು ವಿಡಿಯೋ ಒಳಗೆ ನಾನು ನಿಮ್ಗೆ ಏನು ಮಾಡ್ತೀನಿ, RWS ಸಿಲೆಬಸ್ ಏನೈತಿ, ಆಮೇಲೆ ನಾವು ನಮ್ಮದು ಪ್ಯಾಕೇಜಸ್ ಒಳಗೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನು ಪ್ರೊವೈಡ್ ಮಾಡಕತ್ತೀವಿ ಎರಡೂ ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಒಂದೊಂದು ಕನ್ಫ್ಯೂಷನ್ಸ್ ಐತಿ. ಇದ್ರೊಳಗೆ ಸಾಲಿಡ್ ಮೆಕ್ಯಾನಿಕ್ಸ್ ಐತ್ರಿ ಮೇಡಮ್ ಸಿಲೆಬಸ್ ಒಳಗೆ, ಬಟ್ ನೀವು ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಐತಿ ಅಥವಾ ಸಾಲಿಡ್ ಮೆಕ್ಯಾನಿಕ್ಸ್ ಎಲ್ಲಿ ಐತ್ರಿ ಮ್ಯಾಮ್, ಈ ಟೈಪ್ ಎಲ್ಲ ಕೇಳ್ತೀರಿ. ಸೊ ಅದ್ರ ಸಂಬಂಧ ನಾ ಏನು ಮಾಡೀನಿ, ಪ್ರಾಪರಾಗಿ ಸ್ಕ್ರೀನ್ ಶೇರ್ ಮಾಡಿ ಎಕ್ಸ್ಪ್ಲೇನ್ ಮಾಡೀನಿ. ಸೊ ದಟ್ ನಿಮಗೇನು ಕನ್ಫ್ಯೂಷನ್ ಇರಬಾರ್ದು. ನೀವು ಕೋರ್ಸ್ ಜಾಯ್ನ್ ಆಗ್ತೀನಂದ್ರೆ ನಿಮಗೇನು ಕನ್ಫ್ಯೂಷನ್ ಇರಬಾರ್ದು. ಸೆಲ್ಫ್ ಸ್ಟಡಿ ಮಾಡ್ತೀನಂದ್ರೂ ನೀವು ಯಾವ್ಯಾವ ಟಾಪಿಕ್ಸ್ ಪ್ರಾಪರಾಗಿ ಓದಬೇಕು ಅನ್ನೋದು ನೀವು ನಮ್ಮದು ಪೋರ್ಟಲ್ ನೋಡಿದ್ರಂದ್ರೆ ಅದ್ರೊಳಗೆ ಹೈಲೈಟ್ಸ್ ನೋಡಿದ್ರೆ ನೀವು ಪ್ರಾಪರಾಗಿ ಆ ಸಬ್ಜೆಕ್ಟ್ಸು ಅಥವಾ ಆ ಟಾಪಿಕ್ಸು ನೀಟಾಗಿ ಓದ್ಕೋಬೋದು. ಓಕೆ, ಸೊ ಫಸ್ಟ್ ನೀವು ನೀಟಾಗಿ ಸಿಲೆಬಸ್ ನೋಡ್ಕೋಬೇಕು. ಸೆಕೆಂಡ್ ಥಿಂಗ್ ಅಂದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನೀವು ಚೆಕ್ ಮಾಡಬೇಕು. ಸೊ RWS ಮೊದಲು ಕಂಡಕ್ಟ್ ಆಗಿರಲಿಲ್ಲ, ಫಸ್ಟ್ ಟೈಮ್ ಇದು ಎಕ್ಸಾಮ್ ಕಂಡಕ್ಟ್ ಮಾಡಕತ್ತಾರೋ. ಸೊ ನಿಮಗೆ ಕ್ವಶನ್ಸ್ ಇಲ್ಲ ಅಂದ್ರೂ ನೀವೇನು ಮಾಡಬೇಕು, ಯಾವ್ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದಾವಲ್ಲ, ಸ್ಟೇಟ್ ಲೆವೆಲು ಸೆಂಟ್ರಲ್ ಲೆವೆಲ್ ಎಕ್ಸಾಮ್ಸ್ ಅದು, ಅವೆಲ್ಲ ಕ್ವಶನ್ ಪೇಪರ್ಸ್ನು ಯು ಶುಡ್ ಗೋ ಥ್ರೂ ದಟ್. ದೆನ್ ಓನ್ಲಿ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದ ಟೈಪ್ ಆಫ್ ದ ಕ್ವಶನ್ಸ್ ವಿಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ ಎಕ್ಸಾಮ್. ಸೊ ಇದಾದ ಕೂಡಲೇ ನೆಕ್ಸ್ಟ್ ಪ್ರಾಪರ್ ಸೋರ್ಸಸ್ ನೀವು ಐಡೆಂಟಿಫೈ ಮಾಡಬೇಕು. ಸೊ ನೀವು ಫ್ರೀಯಾಗಿ ಓದ್ತಿದ್ರು ಅಂದರು ಅಥವಾ ನಿಮ್ಮ ಕಡೆ ಬುಕ್ಸ್ ಇದ್ದವು ಅಥವಾ ಡಿಫ್ರೆಂಟ್ ಚಾನಲ್ಸ್ ಇದ್ವು ಅಥವಾ ಸ್ಟಡಿ ಮಟೀರಿಯಲ್ಸ್ ಇದ್ವು, ಅಲ್ಲಿಂದ್ರೂ ಓದ್ಕೋಬೋದು. ಇಲ್ಲ ನಾವು ಈಸಿಯಾಗಿ ಪ್ರಾಪರಾಗಿ ಒಂದು ಟ್ರಸ್ಟ್ ವರ್ತಿ ಸೋರ್ಸ್ಲಿ ಒಂದು ಕಡೆ ಕೂತು ನಾವು ಓದಿದ್ರೆ ಸಾಕ್ರಿ ಮೇಡಮ್, ನಮಗೆ ಬೇರೆ ಬೇರೆ ಬುಕ್ಸ್ ರೆಫರ್ ಮಾಡೋದು ಬೇಡ ಅನ್ನೋದಿತ್ತಂದ್ರೆ ನೀವು ನಮ್ಮದು ಕೋರ್ಸ್ ಜಾಯ್ನ್ ಆಗಿರಿ ಸ್ಟ್ರೇಟ್ ಅವೇ. ನಾವು ಅದ್ರೊಳಗೆ ಪ್ರಾಪರಾಗಿ ಎಕ್ಸ್ಪ್ಲೇನ್ ಮಾಡಿವು, ಎಕ್ಸಾಮ್ ಓರಿಯೆಂಟ್ ಅಷ್ಟು ಓದಿದ್ರೆ ದ್ಯಾಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಸೊ ನಾವು ಕಂಪ್ಲೀಟ್ ಬೇಸಿಕ್ಸಿಂದ ಟೀಚ್ ಮಾಡಿವು, ಥಿಯರಿನೂ ಕವರ್ ಮಾಡಿವು, ನ್ಯೂಮರಿಕಲ್ಸು ಕವರ್ ಮಾಡಿವು. ಓಕೆ, ಇವನ್ ನಾನು ಯಾಕೆ ಪದೇ ಪದೇ ಎಕ್ಸ್ಪ್ಲೇನ್ ಮಾಡ್ತಂದ್ರೆ ಮತ್ತು ನೀವು ನನಗೆ ಕಾಲ್ ಮಾಡಿ ಅದಕ್ಕೆ ಹೇಳ್ತೀರಿ, ಮೇಡಮ್ ನೀವು ಬರೀ MCQs ಮಾಡಿರೋಣ ಅಥವಾ ಮೇಡಮ್ ನೀವು ಬರೀ ಥಿಯರಿ ಟೀಚ್ ಮಾಡಿರೋ ಕ್ವಶನ್ ಸಾಲ್ವ್ ಮಾಡಿಲ್ಲನ. ಇಲ್ಲ, ವಿ ಹ್ಯಾವ್ ಗಿವನ್ ಈಕ್ವಲ್ ವೇಟೇಜ್ ಫಾರ್ ಬೇಸಿಕ್ಸ್ ಥಿಯರಿ ಆಸ್ ವೆಲ್ ಆಸ್ ಫಾರ್ ನ್ಯೂಮರಿಕಲ್ಸ್. ಕಂಪ್ಲೀಟಾಗಿ ಕವರ್ ಮಾಡಿವು. ನಮ್ದು ಮೇನ್ ಮೋಟೋ ಆಫ್ ಪ್ರೊವೈಡಿಂಗ್ ದ ಕೋರ್ಸಸ್ ಈಸ್ ನಿಮ್ಗೆ ಕಂಪ್ಲೀಟಾಗಿ ಎವ್ರಿ ಕಾನ್ಸೆಪ್ಟ್ ನಿಮಗೆ ಬೇಸಿಕ್ದಿಂದ ಅಂಡರ್ಸ್ಟ್ಯಾಂಡ್ ಆಗಬೇಕು. then only you can answer any kind of question which can appear from those particular topics in the exam. Okay, so ಇದು ಮುಗಿದ ತಕ್ಷಣ ನಾವೇನು ಮಾಡಬೇಕು, ಲೈಕ್ ಪ್ರೀವಿಯಸ್ ಎಕ್ಸಾಮ್ಸ್ದು ಟ್ರೆಂಡ್ಸ್ ಏನೇನು ಅದಾವಲ್ಲ ಅವ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಟ್ರೆಂಡ್ಸ್ ಅನ್ನೋಕ್ಕೇನು ಅಷ್ಟೊಂದೇನು ವೇರಿ ಇಲ್ಲ. ನಾನು ನಿಮಗೆ ಪ್ರೀವಿಯಸ್ ವೀಡಿಯೋ ಒಳಗೆ ನಾ ಹೇಳೀನಿ, ಈಗ ಒಂದು ಯಾವುದಾದ್ರೂ ಸಬ್ಜೆಕ್ಟ್ ಸ್ಕಿಪ್ ಮಾಡಿದ್ರು, ಲೈಕ್ ಫಾರ್ ಎಕ್ಸಾಂಪಲ್ ಸರ್ವೇಯಿಂಗ್ ಸ್ಕಿಪ್ ಮಾಡಿದ್ರೆ ತಿಳ್ಕೊರ RWS ಪೇಪರ್ ಒಳಗೆ ಕ್ವಶನ್ಸ್. ಸೊ ಆ ಪರ್ಟಿಕ್ಯುಲರ್ 10 ಕ್ವಶನ್ಸ್ ಫ್ರಮ್ ಸರ್ವೇಯಿಂಗ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಫಾರ್ ಅದರ್ ಸಬ್ಜೆಕ್ಟ್ಸ್ ಇನ್ ದ ಎಕ್ಸಾಮ್ ಡೆಫಿನೆಟ್ಲಿ. ಓಕೆ, ಸೊ ಅದರ ಸಂಬಂಧ ಪ್ರಾಪರ್ ಟ್ರೆಂಡ್ ಅನಾಲಿಸಿಸ್ ಮಾಡೋದು ಈ ಟೈಪ್ ಮಾಡಾಕ್ತಾರೆ ಅನ್ನೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ದ್ಯಾಟ್ ಕೀಪ್ಸ್ ಚೇಂಜಿಂಗ್. ಸೊ ನೀವು ಬೇಸಿಕ್ ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕಲಿತ್ರಂದ್ರೆ ಯಾವ್ದು ಬೇಕು ಅದು ಕ್ವಶನ್ ಕೇಳಲಿ, ಯಾವ ಟೈಪ್ ಆಫ್ ಟ್ರೆಂಡ್ದ ಕ್ವಶನ್ ಕೇಳಲಿ, ನಿಮ್ಗೆ ಅದ್ರದ್ದು ನೆಸಸರಿ ಇಲ್ಲ. ಯು ವಿಲ್ ಬಿ ಏಬಲ್ ಟು ಆನ್ಸರ್ ಎನಿ ಕೈಂಡ್ ಆಫ್ ದ ಕ್ವಶನ್. Is that clear? So now I will be explaining what the syllabus of RWS is, as well as the syllabus what we have provided in the course, and along with this I will be explaining the preparation strategy also. So ಇನ್ನೂ ಟೈಮ್ ಮಿಕ್ಕಿಲ್ಲ, ಪ್ರಾಪರಾಗಿ ಇದನ್ನು ಫಾಲೋ ಮಾಡ್ಕೊಂಡು ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಸೊ ನಮ್ದು ಎಷ್ಟೋ ಸ್ಟೂಡೆಂಟ್ಸ್ WID HK ಎಕ್ಸಾಮ್ ಒಳಗೆ ಜಸ್ಟ್ 1 ಮಂತ್ ಬಿಫೋರ್ ಜಾಯ್ನ್ ಆಗಿನೂ ಸೆಲೆಕ್ಟ್ ಆಗ್ಯಾರು. ಓಕೆ, ಇಟ್ ಈಸ್ ಆಲ್ ಅಬೌಟ್ ಯುವರ್ ಸೀರಿಯಸ್ನೆಸ್. ವೆದರ್ ಇಟ್ ಈಸ್ 1 ಮಂತ್ ಆರ್ 2 ಮಂತ್, ನೀವು ಹೆಂಗೆ 24 hours ಒಳಗೆ ಟೈಮ್ ಯುಟಿಲೈಸ್ ಮಾಡ್ಕೋತಿರಲ್ಲ, ದಟ್ ಈಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್.
ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದು RWS ಒಳಗೆ ಏನಂದ್ರೆ ನಿಮ್ಗೆ ಹೈವೇ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಇಲ್ಲ, ಸ್ಟ್ರಕ್ಚರಲ್ ಅನಾಲಿಸಿಸ್ ಸಬ್ಜೆಕ್ಟ್ ಇಲ್ಲ, ಬ್ರಿಡ್ಜ್ ಇಲ್ಲ, ಏರ್ಪೋರ್ಟ್, ರೈಲ್ವೆ, ಟನಲ್, ಸ್ಪೋರ್ಟ್ಸ್ ಆ್ಯಂಡ್ ಹಾರ್ಬರ್ಸ್. ಸೊ ಇವು ಯಾವ ಸಬ್ಜೆಕ್ಟ್ಸ್ ಇಲ್ಲ ನಿಮ್ಗೆ ಈ ಎಕ್ಸಾಮ್ ಒಳಗೆ. ಸೊ ಇಷ್ಟ ನೀವು ಸಬ್ಜೆಕ್ಟ್ಸ್ ಕವರ್ ಅಪ್ ಮಾಡಬೇಕಾಗಿತ್ತು ಅಂದ್ರೆ ಸ್ಟ್ರಕ್ಚರಲ್ ಅನಾಲಿಸಿಸ್, ಹೈವೇ ಇವೆಲ್ಲ ಸಬ್ಜೆಕ್ಟ್ಸ್ ನೀವು ಕವರ್ ಅಪ್ ಮಾಡಬೇಕಾಗಿತ್ತು ಅಂದ್ರೆ ಅಟ್ಲೀಸ್ಟ್ ಇದು 1 ಮಂತದ್ದು ಸಿಲೆಬಸ್ ಐತಿ. ಸೊ ಅಷ್ಟು ಟೈಮ್ ನೀವು ಸೇವ್ ಮಾಡಕತ್ತೀರಿ. ಸೊ ಥಿಂಕ್ ಪಾಸಿಟಿವ್ಲಿ ಆಲ್ಸೋ. ಓಕೆ, ಸೊ ಈಗ RWS AE ಸಿಲೆಬಸ್ ಚೆಕ್ ಮಾಡೋಣ. ಸೊ ಇದು ನೋಟಿಫಿಕೇಶನ್ ಒಳಗನ ಡೀಟೇಲ್ ಮೆನ್ಷನ್ ಮಾಡಿದ್ರು ಅವರು. ಓಕೆ, ಸೊ ಇಲ್ಲಿ ನೋಡ್ರಿ ಸಿಲೆಬಸ್. ಸೊ ಇಲ್ಲಿ ಚೆಕ್ ಮಾಡೋಣ ನಾವು. ಪೇಪರ್ 1 ಒಳಗೆ ಸಾಮಾನ್ಯ ಪತ್ರಿಕೆ. ಸೊ ಇದರೊಳಗೆ ಜನರಲ್ ಸ್ಟಡೀಸು, ಸೊ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕನಾಮಿಕ್ಸ್, ದೆನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, GK, ಕರೆಂಟ್ ಅಫೇರ್ಸ್, ಪೊಲಿಟಿ. ಸೊ ಇವೆಲ್ಲಾನು ಇದ್ರೊಳಗೆ ಕೇಳ್ತಾರೆ ಅವ್ರ ಎಕ್ಸಾಮ್ ಒಳಗೆ. ನೆಕ್ಸ್ಟ್ ಕಮಿಂಗ್ ಟು ದ ಟೆಕ್ನಿಕಲ್. ಓಕೆ, ಸೊ ಇದ್ರೊಳಗೆ ನೀವು ಚೆಕ್ ಮಾಡಿರಿ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನ್. ಸೊ ಇದೇನು ಟಾಪಿಕ್ಸ್ ಅದಾವಲ್ಲ ಇಲ್ಲಿ ಹಿಡ್ದ ಇಲ್ಲಿವರೆಗೂ ಲೈಕ್ ಟಿಲ್ ಇಯರ್. ಓಕೆ, ಸೊ ಇದು ಕಂಪ್ಲೀಟ್ಲಿ ನಮ್ಮದು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಐತಿ. ಸೊ ಇಲ್ಲೇ ಆಮೇಲೆ ಇಲ್ಲಿ ಎನ್ವೈರ್ಮೆಂಟ್ ಸ್ಟಡೀಸ್ ಒಳಗೂ ಸಮ್ ಪಾರ್ಟ್ ಈಸ್ ಇನ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಸೊ ಇದೇನೈತಲ್ಲ ಇದು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಅನ್ನ ಐತಿ. ಓಕೆ, ಸೊ ಇದನ್ನು ನಾ ಬೇಕಂದ್ರೆ ನಮ್ಮ ಪೋರ್ಟಲ್ ಓಪನ್ ಮಾಡಿ ನಿಮಗೆ ತೋರಿಸ್ತು. ಲೈಕ್ ಇವೆಲ್ಲಾನು ಟಾಪಿಕ್ಸ್ ನಾವು ಕವರ್ ಮಾಡಿವಿ. ಜಸ್ಟ್ onstream.sanpoint.co.in ಅದು ಕ್ಲಿಕ್ ಮಾಡಿರಿ ನೀವು. ಸೊ ಇಲ್ಲಿ ಕೋರ್ಸಸ್ ಅದು ಕ್ಲಿಕ್ ಮಾಡಿರಿ ನೀವು. ಸೊ ಇದ್ರೊಳಗೆ ನಿಮ್ಗೆ RWS ಪ್ಯಾಕೇಜ್ ನಾನು ಓಪನ್ ಮಾಡಿ ತೋರಿಸ್ತಾನೆ. ಓಕೆ, ಸೊ ಇಲ್ಲಿ ನೋಡ್ರಿ. ಸೊ ಫಸ್ಟ್ ಸಬ್ಜೆಕ್ಟ್ ಯಾವುದೈತಿ? ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್. ಓಕೆ, ಸೊ ವಾಟರ್ ಡಿಮಾಂಡ್, ಸೋರ್ಸ್ ಆಫ್ ವಾಟರ್, ಇಂಟೇಕ್ ಸ್ಟ್ರಕ್ಚರ್, ಕ್ವಾಲಿಟಿ ಪ್ಯಾರಾಮೀಟರ್ಸ್, ವಾಟರ್ ಟ್ರೀಟ್ಮೆಂಟ್, ಪೈಪ್ ಅಪರ್ಟೆನೆನ್ಸಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಡಿಸೈನ್ ಆಫ್ ಸೀವರ್ಸ್, house drainage, sewer appurtenances, sewage quality parameters, sewage treatment, disposal, air pollution, noise pollution, each and everything ಇದ್ರಾಗ ಏನು ಸಿಲೆಬಸ್ ಒಳಗೆ ಐತಲ್ಲ ಪ್ರತಿಯೊಂದು ಕವರ್ ಆಗಿರುತ್ತೆ. ಬಟ್ ಇಲ್ಲಿ ಒಂದೊಂದು ಪಾರ್ಟ್ ಹೆಂಗಿರ್ತಾವಂದ್ರೆ ಲೈಕ್ ಗ್ರೌಂಡ್ ವಾಟರ್ ಎಕ್ಸ್ಪ್ಲೋರೇಷನ್ನು, ದೆನ್ ಗ್ರೌಂಡ್ ವಾಟರು. ಸೊ ಇವೆಲ್ಲ ನಾವು ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಒಳಗೆ ಸ್ವಲ್ಪ ಕಲಿಸ್ತೀವಿ, ಸ್ವಲ್ಪ ಹೈಡ್ರಾಲಜಿ ಒಳಗೂ ಕಲಿಸ್ತೀವಿ. ಓಕೆ, ಫೈನ್. ಸೊ ಇದು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಐತಿ. ಕಂಪ್ಲೀಟ್ಲಿ A to Z ಆಫ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಇಲ್ಲಿ ಎಕ್ಸಾಮ್ ಒಳಗೆ ಕೇಳ್ತಾರ ಅವ್ರು ನಿಮಗೆ. ಆ್ಯಂಡ್ ದಿಸ್ ವಿಲ್ ಬಿ ಹ್ಯಾವಿಂಗ್ ವೆರಿ ವೆರಿ ಗುಡ್ ವೇಟೇಜ್. ಲೈಕ್ ಸಮ್ವೇರ್ ಅರೌಂಡ್ 30% ಆಫ್ ದ ಮಾರ್ಕ್ಸ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಫ್ರಮ್ ದಿಸ್ ಓನ್ಲಿ. ಓಕೆ, ನೆನಪಿಟ್ಕೋರಿ. ಆಮೇಲೆ ಎನ್ವೈರ್ಮೆಂಟಲ್ ಸ್ಟಡೀಸ್ ಐತಿ. ಸೊ ಇದು ಇಲ್ಲಿ ಹಿಡ್ದ ಕಂಪ್ಲೀಟ್ ಆಗಿ ಇದೆಲ್ಲಾನು. ಓಕೆ, ಸೊ ಟಿಲ್ ಹಿಯರ್ ಇಟ್ ಈಸ್ ಎನ್ವೈರ್ಮೆಂಟಲ್ ಸ್ಟಡೀಸ್. ಆಮೇಲೆ ಇಲ್ಲಿ ಹಿಡ್ದ ಇಲ್ಲಿನೂ ಎನ್ವೈರ್ಮೆಂಟಲ್ ಸ್ಟಡೀಸ್. ಸೊ ಇವೆಲ್ಲ ಟಾಪಿಕ್ ಬೇಕಂದ್ರೆ ಇಲ್ಲಿ ಚೆಕ್ ಮಾಡೋಣ. ಸೊ ಸೆಕೆಂಡ್ ಸಬ್ಜೆಕ್ಟ್ ಕ್ಲಿಕ್ ಮಾಡಿರಲಿ ಎನ್ವೈರ್ಮೆಂಟಲ್ ಸ್ಟಡೀಸ್ ಲೈಕ್ ಇಂಟ್ರೊಡಕ್ಷನ್, ಸ್ಕೋಪ್, ಪಬ್ಲಿಕ್ ಅವೇರ್ನೆಸ್, ನ್ಯಾಚುರಲ್ ರಿಸೋರ್ಸಸ್, ಎಕೋಸಿಸ್ಟಮ್, ಫುಡ್ ಚೈನ್, ಪಿರಾಮಿಡ್ಸ್, biodiversity and its conservation, pollution, causes, effects and measures, pollution case studies, disaster management, social issues. ಓಕೆ, ಸೊ ನೋಡ್ರಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಅದ್ರೊಳಗೆ ಏನು ಸಿಲೆಬಸ್ ಒಳಗೆ ಮೆನ್ಷನ್ ಮಾಡ್ಯಾರಲ್ಲ ಸೊ ಅದು ಎಲ್ಲ ಇಲ್ಲಿ ಕವರ್ ಮಾಡೈತಿ. ನೆಕ್ಸ್ಟ್ ಕಮಿಂಗ್ ಟು ದ ಅದರ್ ಸಬ್ಜೆಕ್ಟ್. ಸೊ ಇದರದ್ದು ವೇಟೇಜ್, ಓಕೆ, ಈ ಪರ್ಟಿಕ್ಯುಲರ್ ಚಾಪ್ಟರ್ದು ಆರ್ ಸಬ್ಜೆಕ್ಟದ ವೇಟೇಜ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ವೇರ್ ಅರೌಂಡ್ 10 to 15%. ಓಕೆ, ಸೊ ಆ್ಯಕ್ಚುಲಿ ನೀವು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗು ಎನ್ವೈರ್ಮೆಂಟಲ್ ಸ್ಟಡೀಸು ಎರಡು ಕೂಡಿ ಅರೌಂಡ್ 40% ಆದ್ರೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ ಒಳಗೆ. ಓಕೆ, ಬಿಕಾಸ್ ಇದು ನಾವು ರೂರಲ್ ವಾಟರ್ ಸಪ್ಲೈದ ಎಕ್ಸಾಮ್ ಐತಿ. ಸೊ ಇವೆರಡು ಮೇನ್ ಸಬ್ಜೆಕ್ಟ್ಸ್ ಆಗ್ತಾವೆ ಇದ್ರೊಳಗೆ. ಫೈನ್. ನೆಕ್ಸ್ಟ್ ಬಿಲ್ಡಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ. ಸೊ ಇವೆಲ್ಲ ಟಾಪಿಕ್ಸ್ ಅದಾವೆ ನೋಡ್ರಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಇರೋದು ಎಲ್ಲ ಬಿಲ್ಡಿಂಗ್ ಮಟೀರಿಯಲ್ಸ್ ಅದಾವೆ, ಮುಂದೆ ಹೋದಂಗೆ ಕನ್ಸ್ಟ್ರಕ್ಷನ್ಸ್ ಅದೈತಿ. ಸೊ ಇಲ್ಲಿ ನಮ್ದು ಪೋರ್ಟಲ್ ನೀವು ಚೆಕ್ ಮಾಡಿದ್ರೆ ಅಂದ್ರೆ ಸೊ ಥರ್ಡ್ ಸಬ್ಜೆಕ್ಟ್ ಅನ್ನ ಇಲ್ಲೇ ಬಿಲ್ಡಿಂಗ್ ಮಟೀರಿಯಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅನ್ನೋದೈತಿ. ಸೊ ಇಲ್ಲಿ ಪ್ರತಿ ಬಿಲ್ಡಿಂಗ್ ಮಟೀರಿಯಲು, ಆಮೇಲೆ ದ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್ ದಟ್ ಈಸ್ ಡೋರ್ಸ್, ವಿಂಡೋಸು, ಗ್ಲಾಸು, ಫಾರ್ಮ್ ವರ್ಕ್ ಫಾರ್ ಕನ್ಸ್ಟ್ರಕ್ಷನ್ನು. ಸೊ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಮಾಡಿವಿ ಡೀಟೇಲ್ ಆಗಿ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದೈತೆ ಅಂದ್ರೆ ಸಾಲಿಡ್ ಮೆಕ್ಯಾನಿಕ್ಸ್, ದಟ್ ಈಸ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್. ಸೊ ದಿಸ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಪ್ಲಸ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಇವೆಲ್ಲ ಟಾಪಿಕ್ ಸೇರಿ ನಿಮಗೆ ಸಾಲಿಡ್ ಮೆಕ್ಯಾನಿಕ್ಸ್ ಅಂತ ಆಗ್ತೈತಿ. ಓಕೆನಾ, ಏನು ಕನ್ಫ್ಯೂಷನ್ ಇಲ್ಲ. ನೆಕ್ಸ್ಟ್ ಕಮ್ಸ್ ಯುವರ್ RCC. ಸೊ RCC ಎಲ್ಲೇ ಚೆಕ್ ಮಾಡೋಣ, ಇಲ್ಲೈತೆ ನೋಡ್ರಿ. ಸೊ ದಿಸ್ ಈಸ್ ಯುವರ್ RCC ಸಿಲೆಬಸ್. ನೆಕ್ಸ್ಟ್ ಯಾವುದೈತಿ? ಸ್ಟೀಲ್ ಸ್ಟ್ರಕ್ಚರ್ಸ್. ಓಕೆ, ಸೊ ಇಲ್ಲೈತೆ ನೋಡ್ರಿ ಸ್ಟೀಲ್ ಸ್ಟ್ರಕ್ಚರ್ಸ್. ಫೈನ್. ಸೊ ಎಲ್ಲಾನು ಕವರ್ ಮಾಡಿವು. ನೆಕ್ಸ್ಟ್ ಫ್ಲೂಯಿಡ್ ಮೆಕ್ಯಾನಿಕ್ಸ್. ಸೊ ಎಲ್ಲೈತೆ ನೋಡ್ರಿ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಹಿಯರ್. ಸೊ ದಿಸ್ ಇಸ್ ದ ಫ್ಲೂಯಿಡ್ ಮೆಕ್ಯಾನಿಕ್ಸ್. ನೆಕ್ಸ್ಟ್ ಯಾವುದೈತಿ? ಹೈಡ್ರಾಲಜಿ. ಸೊ ಇಲ್ಲೈತೆ ನೋಡ್ರಿ ಹೈಡ್ರಾಲಜಿ. ಫೈನ್. ನೆಕ್ಸ್ಟ್ ಯಾವುದೈತಿ? ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅಂದ್ರೆ ಇರಿಗೇಷನ್ ಇಂಜಿನಿಯರಿಂಗ್. ಸೊ ಇಲ್ಲೇ ಐತೆ ನೋಡ್ರಿ ಇಲ್ಲಿ ಇರಿಗೇಷನ್ ಇಂಜಿನಿಯರಿಂಗ್. ಫೈನ್. ಸೊ ಇಲ್ಲೈತಿ. ಸೊ ದೀಸ್ ಆರ್ ದ ವೇರಿಯಡ್ ಟಾಪಿಕ್ಸ್ ಇನ್ ಇರಿಗೇಷನ್ ಇಂಜಿನಿಯರಿಂಗ್. ನೆಕ್ಸ್ಟ್ ಯಾವುದೈತಿ? ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್. ಸೊ ಇಲ್ಲಿ ನೋಡ್ರಿ ಚೆಕ್ ಮಾಡಿ.
ಸೊ ನಾವು ಹಿಂಗೆ ಸಪ್ರೇಟಾಗಿ ಮೆನ್ಷನ್ ಮಾಡಿರೋದಿಲ್ಲ, ಲೈಕ್ ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್. ಓಕೆ, ಸೊ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಬಿಕಾಸ್ ಯು ಆರ್ ಅ ಸಿವಿಲ್ ಇಂಜಿನಿಯರ್, ರೈಟ್? ಸೊ ಜಿಯೋಟೆಕ್ನಿಕಲ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್. ಸೊ ಇವೆಲ್ಲ ಟಾಪಿಕ್ಸ್ ಅದಾವೆ ನೋಡ್ರಿ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಒಳಗೆ. ನೆಕ್ಸ್ಟ್ ಈಸ್ ಸರ್ವೇಯಿಂಗ್. ಸೊ ಇಲ್ಲೈತಿ, ದಿಸ್ ಇಸ್ ಸರ್ವೇಯಿಂಗ್. ಸೊ ಇದರ ನೇಮ್ ಜಿಯೋಮೆಟಿಕ್ಸ್ ಹತ್ತು ಇರ್ಬೋದು ಅಥವಾ ಸರ್ವೇಯಿಂಗೂ ಐತಿ. ಸಿ ಆಲ್ ದ ಟಾಪಿಕ್ಸ್ ಇದರೊಳಗೆ ಏನೈತಲ್ಲ ಇನ್ಕ್ಲೂಡಿಂಗ್ GIS, GPS, remote sensing, everything is there in this. Fine. Next ಯಾವುದೈತಿ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್. ಸೊ ಇಲ್ಲೈತಿ ನೋಡ್ರಿ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್, ದೀಸ್ ಆರ್ ದ ಟಾಪಿಕ್ಸ್. ನೆಕ್ಸ್ಟ್ ಯಾವುದೈತಿ ಇಲ್ಲೇ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಓಕೆ, ಇಲ್ಲೈತಿ ನೋಡ್ರಿ ದಿಸ್ ಇಸ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಸಿಲೆಬಸ್ ವಿಚ್ ಈಸ್ ಇನ್ RWS. ಸೊ ನಾನು ಹೇಳಿದ ಪ್ರಕಾರ ನಿಮಗೆ ಹೈ ವೇಟೇಜ್ ಬರೋದು ಎನ್ವೈರ್ಮೆಂಟಲ್ ಸ್ಟಡೀಸ್ ಆ್ಯಂಡ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಸೇರಿನ ನಿಮಗೆ ಸಮ್ವೇರ್ ಅರೌಂಡ್ 40% ಬರುತ್ತೆ. ಸರ್ವೇಯಿಂಗ್ ಅರೌಂಡ್ 10% ಬರುತ್ತೆ. RCC ಪ್ಲಸ್ ಸ್ಟೀಲ್ ಸಮ್ವೇರ್ ಅರೌಂಡ್ 10% ಬರುತ್ತೆ. CTMನು ಈ ಕ್ವಶನ್ಸ್ ಭಾಳ ಕೇಳಾಕತ್ತಾರು, ಸೊ ಅದು ಸಮ್ವೇರ್ ಅರೌಂಡ್ 10% ಬರುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್. ಸೊ ಈ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಸಮ್ವೇರ್ ಅರೌಂಡ್ 15% ಬರ್ಬೋದು ಇದು. ಓಕೆ, ಆಮೇಲೆ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಐತಿ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಇರಿಗೇಷನ್, ಹೈಡ್ರಾಲಜಿ. ಸೊ ಇವು ಮೂರು ಸೇರಿ ಸಮ್ವೇರ್ ಅರೌಂಡ್ 15% ಬರ್ಬೋದು. ಸೊ ನೋಡ್ರಿ ಟೋಟಲ್ ಮಾಡ್ರಿ, ಇಟ್ ದಿಸ್ ಕಮ್ಸ್ ಸಮ್ವೇರ್ ಅರೌಂಡ್ 100% ಆರ್ 100 ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮ್. ಸೊ ಇದರ ಪ್ರಕಾರ ಒಂದು ಪ್ರಾಪರಾಗಿ ಸ್ಟ್ರಾಟಜಿಕಲಿ ಓದಬೇಕು ನೀವು. So now let's understand the preparation or number of hours you need to devote per day. So these are the duration of the courses in our SANPoint portal. Okay, so usually ideal time for the students, okay, who are studying completely or devoting for these individual exams only. So morning 10 to 1 if you study, then you are devoting 3 hours. Then again after 2:30 to 5:30 if you devote, you are spending 3 hours, and 2:30 to 5:30, and again night from 8 to 11 something like that, again 3 hours. So on an average at least 8 hours. So here it will be 9 hours, but I am taking on an average of 8 hours. So ನೀವು 8 hours ನೀವು prepare ಮಾಡಿದ್ರೂ that is more than enough. Alright, so when you are preparing for 8 hours, that time you will be studying at least 5 hours of our recorded classes, because I suggest students to make the running notes rather than just going through the PDFs and all. So when you make notes on your own, then you will realize the importance of every topic, and that will help you to retain in your mind for longer time. See, in preparation you should not try finding any shortcuts. You will not get the results, remember that. So if you devote somewhere around 5 hours of preparation, then what you can do is, first when I told you you have to study environmental engineering, so that means divide by 5 here. So 5 5s are 25. So that means you are devoting 5 days to complete environmental engineering. Understand this very, very carefully. So when you devote 5 days for environmental engineering, studying 8 hours per day, that means in 5 days you can complete environmental engineering completely. So now assume that if you are doing MTech or if you are doing job, that time it will be very difficult for you guys to devote 8 hours per day. So I feel you can hardly devote 3 hours per day. So you just see your efficiency, like whether you have studied already or you are studying new all the subjects, and when you have completed engineering recently or some 3-4 years before. So all these factors affects your preparation strategy or the number of hours you will be covering per day. So other base ಮೇಲೆ calculate ಮಾಡಿ number of hours of recorded classes ನೀವು ಎಷ್ಟು ಪ್ರಿಪೇರ್ ಮಾಡ್ಬೋದಲ್ಲ, divide that by and you will get the days. So when you get the days here, you should see to it that, okay, so at no cost you should study more than 5 days. So it should be very, very systematic preparation, and after end of every subject give 1 day as the buffer time or the free time. So for this 1 day after every subject, what you have to do is you should do revision of that subject. You should go through the formula. You can visit some free MCQs websites and try answering those MCQs, and along with that you can go through some SSC-JE question papers, GATE, IES and all, and try answering those questions. So one day you should be little relaxed, and after that you should start with the second subject. Okay, this one second subject. When you start, again make the study schedule only for the second subject. So ನೀವೇನು ಮಾಡ್ತೀರಿ, usually Josh ಒಳಗ you will write everything on the paper
and then you will start preparing. Okay, now in 3 months na serious agottuno and I will not divert myself. So that is not the practical timetable. So whatever the timetable I am telling now or giving now, it is very very practical with no burden on you actually. So second subject new plan madid kule again divide it by 5. So 5 6 is 30. So that means you will be completing geotechnical engineering in 6 days. So again you give one buffer time. Okay, so keep moving like this for the other subjects. So 2 important tips what I want to give for the students who are doing self study as well as who are following our SANPoint course. So one thing what you have to do is, do not do revision. If you are studying all the subjects for the first time, do not do revision of the previous subjects. Remember, so if you soil mechanics, that is geotech ನೀವು ಓದಾಕತ್ತೀರಂದ್ರ, don't do revision of this environmental engineering. That is not needed now. So you have to concentrate on the coverage of the syllabus and do not skip anything what is provided to you in our course or the sources what you are referring. So ಏನು skip ಮಾಡಬಾರ್ದು. Even if it is difficult, you have to study, make the notes properly, because in future you will be referring your notes only, not any video lectures or PDFs and all, because notes are very very handy always. Even revision ಮಾಡಬೇಕಂದ್ರೆ ನಿಮಗೆ notes ಅನ್ನು ಬೇಕು. So do not compromise yourself in making the notes. So I understand like in the beginning ನಿಮಗೆ notes ಮಾಡಬೇಕಂದ್ರೆ very heavy ಅನ್ಸತಿ, very hectic ಅನ್ಸತಿ. From 2-3 days your fingers will pain and all, but once you get used to that or when you just imagine your goal or your dream, then all this tiredness will go off, will fly off. Then you can make your notes very very systematically. So ಇದ್ರೊಳಗೆ laziness ಅನ್ನೋದು ಏನು ಇರಬಾರ್ದು when you are targeting for such competitive exams. Remember, so in one point revision ಮಾಡಬಾರ್ದು, because once they announce the exam dates, they will be giving at least 1 month time. So ಆ 1 month time ಒಳಗೆ ನೀವು revision ಮಾಡ್ಕೋಬಹುದು very easily, and that revision will be very fast, very quick or very efficient. That depends on how you have studied the individual subjects. So ನೀವು ಇಲ್ಲೇ ಸ್ಕಿಪ್ ಮಾಡ್ಕೊಂಡು ಓದಿದ್ರೆ ಅಂದ್ರೆ ನಿಮಗೆ ಏನಾಗ್ತೈತಿ, ರಿವಿಷನ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ತೈತಿ. ಸೊ ಅಗೇನ್ ವಾಟ್ ಯು ಹ್ಯಾವ್ ಟು ಡೂ, ಇಲ್ಲಿ ನೀವು ನೀಟಾಗಿ ಓದಿದ್ರೆ ಅಲ್ಲಿ ರಿವಿಷನ್ ಜರ್ನಿ ಈಸಿ ಆಗ್ತೈತಿ. ದಿಸ್ ಇಸ್ ದ ಒನ್ ಟಿಪ್. ಸೆಕೆಂಡ್ ಟಿಪ್ ಇಸ್ ವಾಟ್ ಸ್ಟೂಡೆಂಟ್ಸ್ ವಿಲ್ ಡೂ ಇಸ್, ಸೊ ನೀವೀಗ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಓದ್ತಿದ್ರೆ ಅಂದ್ರೆ, ಸೊ ಒಂದು 30 minutes ಓದಿದ ಕೂಡ ಯು ವಿಲ್ ಸ್ಟಾರ್ಟ್ ಡ್ರೀಮಿಂಗ್ ಸಮಥಿಂಗ್ ಎಲ್ಸ್. ಓ ಐ ಹ್ಯಾವ್ ಟು ಸ್ಟಡಿ SOM, ಐ ಹ್ಯಾವ್ ಟು ಸ್ಟಡಿ RCC, ಬಿಲ್ಡಿಂಗ್ ಮಟೀರಿಯಲ್ಸ್ ಇಸ್ ಕಂಪ್ಲೀಟ್ಲಿ ಥಿಯರಿ, ನಾನು ಯಾವಾಗ ಮುಗಿಸ್ಲಿ, ಹೆಂಗೆ ನೆನ್ಪಿಟ್ಕೊಳ್ಳಿ. ಡೋಂಟ್ ಥಿಂಕ್ ಆಫ್ ಎನಿ ಅದರ್ ಸಬ್ಜೆಕ್ಟ್ಸ್. ಸೊ ವಾಟ್ ಐ ವಾಂಟ್ ಟು ಸೇ ಈಸ್, when you are studying one particular subject like surveying, you should be deeply involved only into that subject and assume or imagine that only this subject is in the syllabus. ಯಾಕಂದ್ರೆ ನೀವು ನಂಬರ್ ಆಫ್ ಡೇಸ್ ಕ್ಯಾಲ್ಕುಲೇಟ್ ಮಾಡಿರ್ತೀರಿ. ಬಿಫೋರ್ ದ ಸ್ಟಾರ್ಟ್ ಯು ಶುಡ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಡೇಸ್. ಸೊ ಅಷ್ಟು 5 days 6 days ಏನು ಬರುತ್ತಲ್ಲ, think of only that subject. Don't think of the previous subjects and the future subjects. So if you think those subjects, then you will feel demotivated. So ನೀವು ಡಿಮೋಟಿವೇಟ್ ಆದ್ಕೂಲೆ again you will give up. See, quitting is very easy, giving up is very easy, but just think of the path or the journey which you have traveled all these days. Okay, so what I usually believe is there is no concept of fail ಅನ್ನೋದು ಎಲ್ಲಿಯೂ ಇಲ್ಲ, it is quit. So the day you quit, the day you fail. Till the time you continue, obviously you will be very very successful. So ಅದಕ್ಕೆ quit ಮಾಡಕ್ಕೆ ಹೋಗ್ಬೇಡ್ರಿ if you are aspiring for these kind of jobs. Okay na? So don't think of future subjects, don't think of revision now, because if you do revision alla ನೀವು ಮರೀತಿರ್ತೀರಿ, it is human tendency. So when you feel like you are forgetting the things, that time what you will do is, okay, like how you will feel panic. So when you will feel panic, that will disturb the subject which you are studying currently. Okay, so that's why don't think of the previous subjects. So this is how you need to make the study schedule, and even you can watch my YouTube video also on how to make the notes, where I will be giving the link in the description. So follow that before the start of the course. That will be very very helpful. So sudden ಆಗಿ ಯಾವಾಗಾದರೂ ಒಂದು ಬುಕ್ ತೊಗೊಂಡು ಪಟ್ನ ಸ್ಟಾರ್ಟ್ ಮಾಡಬಾರ್ದು. ಯು ಶುಡ್ ಡೂ ಆಲ್ ದೀಸ್ ಕೈಂಡ್ ಆಫ್ ಇನ್ವೆಂಟ್ರಿ ಸರ್ವೇಸ್ ಬಿಫೋರ್ ದ ಸ್ಟಾರ್ಟ್. ಸೊ ಇದನ್ನೆಲ್ಲ ಸ್ಟಡಿ ಮಾಡಿಕೊಂಡು, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಸೋರ್ಸಸ್ ಕಲೆಕ್ಟ್ ಮಾಡಿಕೊಂಡು, ಬಿಕಾಸ್ ದ ಪ್ರಿಪರೇಷನ್ ಈಸ್ ಯುವರ್ ಹಾಫ್ ದ ವರ್ಕ್ ಡನ್. ಪ್ರಯರ್ ಪ್ರಿಪ್ರೇಷನ್ ನೀವು ಏನು ಮಾಡ್ತೀರಲ್ಲ, ಸೊ ಅಲ್ಲಿ ನೀವು ಶಾಬಿನೆಸ್ಸು, ಕ್ವಿಕ್ನೆಸ್ಸು ಆ ಥರ ಎಲ್ಲ ತೋರಿಸಿದ್ರಂದ್ರೆ ದಟ್ ವಿಲ್ ಅಫೆಕ್ಟ್ ಯುವರ್ ಫ್ಯೂಚರ್ ಜರ್ನಿ, ಆ್ಯಂಡ್ ಯು ಆರ್ ಫ್ರೀ ಟು ಚೇಂಜ್ ದ ಶೆಡ್ಯೂಲ್ ಆಸ್ ಪರ್ ಯುವರ್ ಕನ್ವೀನಿಯನ್ಸ್ ಆಲ್ಸೋ. And also what I want to say that maintain a separate formula book.
ಓಕೆ. ಸೊ ಈಗ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಲೆ ಸ್ಟಾರ್ಟ್ ಮಾಡ್ತೀರಿ ನೀವು ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್. ಸೊ ಅಲ್ಲಿ ಏನು ಫಾರ್ಮುಲಾ ಬರೀತಿರ್ತಿರಲ್ಲ, ಮೇಕ್ ಒನ್ ಸಪ್ರೇಟ್ ಫಾರ್ಮುಲಾ ಬುಕ್ ಆ್ಯಂಡ್ ಟ್ರೈ ರೈಟಿಂಗ್ ದೋಸ್ ಫಾರ್ಮುಲೆ ಇನ್ ದಟ್ ಬುಕ್. ಸೊ ನಿಮಗೆ ಏನಾಗ್ತೈತಿ, ಬಿಕಾಸ್ ಯೂಶ್ವಲಿ 35 to 40% ಆಫ್ ದ ಕ್ವಶನ್ಸ್ ವಿಲ್ ಬಿ ನ್ಯೂಮರಿಕಲ್ ಬೇಸ್ಡ್ ಫಾರ್ AE and around 5 to 10% of the questions will be in identifying the formula. So on an average in 100 questions, around 40 questions will be formula based. So when they are formula based, you cannot neglect the formula, and even if they are very simple, very easy formula or very difficult formula also, you have to remember those. Do not assume that this kind of formula will not be asked in the exam. They will ask you in the form of identifying the formula. So what I want to say, do not skip anything. Our formulas nu ella neatagi bariri. So early in the morning, if you have a habit of waking up early in the morning, then go through the formula once. So formula athwa you can paste on the wall. So if you are very thorough in formula, then it will, any exam will not be difficult for you guys, including GATE and IES also. Okay, so maintain a separate formula book. So idella nan inputs helodu, I understand it is hard to follow, but there is no second option for you guys. You have to follow, then only you can get this job in this highly competitive world.